ಒಂದು ಸ್ಪಿರಿಚುಯಾಲಿಟಿ ಅಂದ್ರೆ ಏನು, ಆತ್ಮಜ್ಞಾನ ಅಂದ್ರೆ ಏನು, ನಿಮ್ಮ ನಿಜ ಸ್ವರೂಪದ ಬಗ್ಗೆ ರಿಯಲೈಸ್ ಮಾಡ್ಕೊಳ್ಳೋದಂದ್ರೆ ಏನು, ಸತ್ಯ ಅಂದ್ರೆ ಏನು, ನಿತ್ಯ ಅಂದ್ರೆ ಏನು, ಪ್ರಪಂಚ ಅಂದ್ರೆ ಏನು, ಇವೆಲ್ಲದರ ಬಗ್ಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಿಮ್ಗೆ ಏನು ಕನ್ಫ್ಯೂಷನ್ ಮಾಡದೆ ಸತ್ಯ ಹೀಗೆ ಇದೆ, ಇದನ್ನ ಹೀಗೆ ಅರ್ಥ ಮಾಡ್ಕೋಬೇಕು ಅಂತ ಯಾವ್ದಾದ್ರು ಬುಕ್ ಈ ಪ್ರಪಂಚದಲ್ಲಿದ್ರೆ ಅದು ಒಂದೇ ಬುಕ್. ಅದ್ರ ಹೆಸರೇ ಅಷ್ಟಾವಕ್ರ ಗೀತೆ. ಹಲವಾರು ಜನನು ಸಜೆಸ್ಟ್ ಮಾಡಿರ್ತಾರೆ, ನೀವು ಆಲ್ರೆಡಿ ಕೇಳಿರ್ಲೂಬಹುದು. ಅಷ್ಟಾವಕ್ರ ಗೀತೆ, ಅಷ್ಟಾವಕ್ರ ಗೀತೆ ಯಾಕೆ ಸ್ಪೆಷಲ್ ಅಪ್ಪ ಅಂದ್ರೆ ಅದು ಬೇರೆ ಎಲ್ಲಾ ಬುಕ್ಗಳ ತರ ಅಲ್ಲ. ಬೇರೆ ಆತ್ಮಜ್ಞಾನದ ಬುಕ್ಗಳಲ್ಲಿ ಏನಾಗುತ್ತೆ, ಅದು ಬಾಡಿ ಮತ್ತೆ ಮೈಂಡ್ ಬಗ್ಗೆ ಜಾಸ್ತಿ ಗಮನ ಹರಿಸಬಹುದು, ಅಥವಾ ಕೆಲವೊಂದು ರಿಚುವಲ್ಸ್ ಗಳನ್ನ ನೀವು ಮಾಡಿದ್ರೆ ಮಾತ್ರ ನಿಮ್ಗೆ ಆತ್ಮಜ್ಞಾನ ಆಗುತ್ತೆ ಅಂತ ಅವರು ಹೇಳ್ಬೋದು. ಆದ್ರೆ ಅಷ್ಟಾವಕ್ರ ಗೀತೆ ಏನ್ ಹೇಳುತ್ತೆ ಅಂದ್ರೆ, ನೀವು ಯಾವ ಸತ್ಯವನ್ನು ಹುಡುಕ್ತಾ ಇದ್ದೀರಾ, ನೀವು ಯಾವ ಆತ್ಮಜ್ಞಾನವನ್ನು ಪಡೆಯಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರೋ ಅದು ಆಲ್ರೆಡಿ ನೀವೇ ಆಗಿದ್ದೀರಾ. ಹಾಗೇನೆ ಆ ನೀವೇ ಆಗಿದ್ದೀರಾ ಅನ್ನೋದಕ್ಕೆ ಏನು ಪ್ರೂಫ್ ಇದೆ, ಅದರ ಕೆಲವೊಂದು ಎಕ್ಸಾಂಪಲ್ ಮೂಲಕ, ಕೆಲವೊಂದು ವ್ಯಾಖ್ಯಾನಗಳ ಮೂಲಕ ಅದನ್ನು ನಿಮ್ಗೆ ಅರ್ಥ ಮಾಡಿಸುತ್ತೆ. ಇದೇ ಸತ್ಯ, ಇದು ಹಿಂಗೆ ಇದೆ ಅಂತ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳುತ್ತೆ, ಯಾವ್ದು ಕನ್ಫ್ಯೂಷನ್ ಇಲ್ಲದೇನೆ. ಈ ಬುಕ್ ಓದೋದ್ರಿಂದ ಏನಾಗುತ್ತೆ, ಹಲವಾರು ನಿಮ್ಮ ಬಿಲೀಫ್ ಸಿಸ್ಟಮ್ಗಳ ಮೇಲೆ ಎಫೆಕ್ಟ್ ಬೀಳಬಹುದು. ಯಾಕಂದ್ರೆ ನಾವು ಹಲವಾರು ವಿಷಯಗಳಿಂದ, ಹಲವಾರು ವರ್ಷಗಳಿಂದ ನಾವು ನಂಬ್ಕೊಂಡು ಬಂದಿರ್ತೀವಿ, ಅವುಗಳನ್ನ ರಿಚುವಲ್ ಆಗಿ ನಾವು ಫಾಲೋ ಮಾಡಿರ್ತೀವಿ. ಧರ್ಮ, ರಿಲಿಜನ್, ಜಾತಿ, ಬೇರೆ ಹಣಕಾಸಿನ ವ್ಯವಸ್ಥೆ ಆಗಿರ್ಲಿ, ನಮ್ಮ ದೇಹದ ಬಗ್ಗೆ ಆಗಿರ್ಲಿ, ನಮ್ಮ ಮನಸ್ಸಿನ ಬಗ್ಗೆ ಆಗಿರ್ಲಿ, ನಮ್ಮ ಸುತ್ತಮುತ್ತಲಿನ ನಡೆಯುವ ಈ ಪ್ರಪಂಚದ ಬಗ್ಗೆ ಆಗಿರ್ಲಿ, ಹಲವಾರು ಮೂಢನಂಬಿಕೆಗಳು ಹಾಗೆ ಕೆಲವೊಂದು ನಂಬಿಕೆಗಳನ್ನು ನಾವು ಸ್ಟ್ರಾಂಗ್ ಆಗಿ ನಂಬಿರ್ತೀವಿ. ಸೊ ಆ ನಂಬಿದಾಗ ಏನಾಗುತ್ತೆ, ಕೆಲವೊಂದು ಹೊಸ ವಿಷಯಗಳನ್ನ ನಮಗೆ ಅರಗಿಸಿಕೊಳ್ಳೋದಕ್ಕೆ ಕೆಲವೊಂದು ಪ್ರಾಬ್ಲಮ್ ಬರಬಹುದು. ಸೊ ಈ ಅಷ್ಟಾವಕ್ರ ಗೀತೆ ಓದುವಾಗ ನೀವು ಓಪನ್ ಮೈಂಡೆಡ್ ಆಗಿ ಹಳೆ ವಿಷಯಗಳನ್ನ ಬದಿಗಿಟ್ಟು ಓಪನ್ ಮೈಂಡೆಡ್ ಆಗಿ ಈ ಬುಕ್ ಅನ್ನ ಓದೋದ್ರಿಂದ ನಿಮ್ಗೆ ಕರೆಕ್ಟ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ.